ಏನೆಲ್ಲ ನಂದೇ ತಪ್ಪು ಅನ್ನೋ ತರ ಒಬ್ರಾದ್ಮೇಲೆ ಒಬ್ರು ಹೊಡಿತಾ ಇದ್ದೀರಾ? ಹಾಗೆ ನೋಡಕ್ ಹೋದ್ರೆ ತಪ್ಪೆಲ್ಲ ನಿಮ್ದೆ. ಏನೋ ಏನೋ ನಾವು ಮಾಡಿರೋ ತಪ್ಪು? ಓ, ನಿನಗೆ ಜನ್ಮ ಕೊಟ್ಟು ಇಷ್ಟುದ್ದ ಬೆಳೆಸಿದ್ವಲ್ಲಪ್ಪ, ಅದೇನೋ ನಾವು ಮಾಡಿರೋ ತಪ್ಪು? ನಿಮ್ಗೇನು ಹುಡ್ಸಿ ಅಂತ ನಾನು ಹೇಳಿಲ್ಲಮ್ಮ. ಹುಡ್ಸಿದ್ಮೇಲೆ ಚೆನ್ನಾಗಿ ಬದುಕು ಕಟ್ಕೊಡ್ಬೇಕು. ಅದೆಲ್ಲ ಹಾಳಾಗೋಗ್ಲಿ. ನಮಗೂ ಒಬ್ರು ಸಂಬಂಧಿಕರಿದ್ದಾರೆ, ನಮಗೂ ಒಬ್ಬ ಮಾವ ಇದ್ದಾನೆ, ತಾತ ಇದ್ದಾನೆ ಅಂತ ಹೇಳಿದ್ದೀರಾ ನೀವು? ಈ ತಪ್ಪನ್ನು ಯಾಕೆ ಮುಚ್ಚಿಟ್ರಿ? ನಮಗೆ ಯಾಕೆ ಮೋಸ ಮಾಡಿದ್ರಿ? ಯಾಕಮ್ಮ ಮಾತು ಬರ್ತಿಲ್ವಾ? ನಿಮ್ ತಪ್ಪನ್ನು ಮುಚ್ಚಿಡೋದಕ್ಕೆ ನಮ್ಮನ್ನು ಹೀಗೆ ಬೆಳೆಸಿದ್ರಿ. ಹುಡ್ದಾಗಿಂದ ಏನು ಸಿಲ್ವರ್ ಸ್ಪೂನಲ್ಲಿ ತಿನ್ನಿಸಿ ನಮಗೆ ಬೆಳೆಸಿಲ್ಲ. ನಾನು ಕಷ್ಟಪಟ್ಟೆ ಬೆಳೆದಿರೋದು. ನೋಡಿದ್ರೇನ್ರಿ, ನೋಡಿದ್ರೆ ಹೇಗ್ ಮಾತಾಡ್ತಿದ್ದಾನೆ ಅಂತ. ಏನೋ ಕಷ್ಟಪಟ್ಟು ನಿನ್ನ ಸಾಕಿದ್ದಕ್ಕೆ ನಿನ್ ಬಾಯಿ ನಿಂತ ಮಾತಾಡೋ ಬರೋದು. ಅಮ್ಮ, ಹುಡ್ಸಿರೋ ಎಲ್ಲ ಅಪ್ಪ ಬಂದ್ರು ಹೀಗೆ ಮಾತಾಡೋದು, ಹೀಗೆ ಬೆಳೆಸೋದು. ಏನೋ ದೊಡ್ಡ ಸಾಧನೆ ಮಾಡಿದ್ದೀರಾ ಅಂತ ಹಿಂಗೆಲ್ಲ ಮಾತಾಡ್ಬೇಡಿ ನೀವು. ಬಿಡ್ರಿ, ಇನ್ನೊಬ್ರು ಹೇಗೆ ಬಳಸ್ತಾರೋ ನಮ್ಗೆ ಯಾಕೆ ಹೇಳಿ. ಆದರೆ ಅತ್ತೆ ಮಾವ ನಿಮ್ಮನ್ನೆಲ್ಲ ಎಷ್ಟು ಕಷ್ಟಪಟ್ಟು ಓದಿಸಿ ಬೆಳೆಸಿ ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಅಂತರತ್ತ ಆಡೋ ಮಾತುಗಳೇನ್ರಿ ಇದು? ನೀನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಏನ್ ಬೆಳೆಸಿರೋದು ಇವರು? ನಾನು ನೋಡಿದ್ದೀನಿ. ಒಂದು ಗೊಂಬೆ ಕೇಳಿದ್ರೆ 3 ದಿವಸಕ್ಕೆ ಹಾಳು ಮಾಡ್ತೀಯ, ನಿನಗೆ ಯಾಕೋ ಅಂತಿದ್ರಿ. ಚಡ್ಡಿ ಹರಿದೋಗಿರ್ತಿತ್ತು, ಹೊಸ ಕೊಡ್ಸಿ ಅಂದ್ರೆ ಅದನ್ನು ಒಪ್ತಿರ್ಲಿಲ್ಲ. ಮಕ್ಕಳೆಲ್ಲ ಆಡ್ಕೋತಿದ್ರು, ಅದನ್ನು ಟೇಪ್ ಹಾಕಿ ಕಳಿಸ್ತಿದ್ರಿ. ನಾನು ಬೆಳೆದಿರೋದು ನಾನು ಕಷ್ಟಪಟ್ಟು ದುಡ್ದಿರೋದು, ನಿಮ್ಮ ಸಂಪಾದನೆಯಿಂದ ಅಲ್ಲ. ಯಾಕ್ರಿ ಸುಮ್ಮನೆ ನಿಂತ್ಬಿಟ್ರಿ? ಏನಾದ್ರು ಹೇಳ್ರಿ ಅವ್ರಿಗೆ. ಏನಂತ ಹೇಳಿ ಲಕ್ಷ್ಮಿ? ಕಳೀತಾರೋ ಮಕ್ಕಳಿಗಾದ್ರೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ನಾವಾಗ್ಲೇ ಬೆಳೆದು ಬಿಟ್ಟಿದ್ದೀವಿ ಅಂತ ಅನ್ಕೊಂಡವ್ರಿಗೆ ಏನ್ ಹೇಳಿ? ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಕೊಚ್ಚೆ ನಮಗೆ ಹಾರುತ್ತೆ, ಹಾರಿಸ್ಕೊಳ್ಳ. ಈ ವೇದಾಂತಕ್ಕೆ ಏನು ಕಡಿಮೆ ಇಲ್ಲ. ಮಾತೆತ್ತಿದ್ರೆ ದುಡ್ದಿದ್ದೀನಿ ಅಂತಿರಲ್ಲ, ಎಲ್ಲಿದೆ ದುಡ್ಡು? ತೋರಿಸಿ.